ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಫೆಬ್ರವರಿ 28ನೇ ತಾರೀಕು ಆರಂಭವಾದಂತಹ ಯುದ್ಧ 38ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೆ ಪರಿಸ್ಥಿತಿ ಹಾಗೆಯೇ ಮುಂದುವರೆದಿದೆ. ಅಮೆರಿಕದ ಮತ್ತೊಂದು ಡ್ರೋನ್ ಅನ್ನ ಇರಾನ್ ಹೊಡೆದಿದೆ. ಅಮೆರಿಕದ ಮತ್ತೊಂದು ಡ್ರೋನ್ ಅನ್ನ ಇರಾನ್ ಹೊಡೆದಾಕಿರುವುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ. MQ-9 ಡ್ರೋನ್ ಅನ್ನ ಹೊಡೆದಿದ್ದಾಗಿ ಇರಾನ್ ಕ್ಷಿಪಣಿಯಿಂದ ಈ ಅಟ್ಯಾಕ್ ಆಗಿದೆ. ಇಸ್ಫಹಾನ್ನಲ್ಲಿ ಅಮೆರಿಕದ ಡ್ರೋನ್ ಅನ್ನ ಉಡಿಸಿ ಮಾಡಿದೆ. ಅಮೆರಿಕದ ಡ್ರೋನ್ಗಳನ್ನು ಕೂಡ ಈಗಾಗಲೇ ಹರಿಬಿಡಲಾಗಿತ್ತು ಇರಾನ್ನ ಮೇಲೆ. ಅದರ ಮೇಲೂ ಕೂಡ ನಿರಂತರ ದಾಳಿ ನಡೆಸಿದ್ದು ಕ್ಷಿಪಣಿ ಇದನ್ನ ಮುಗಿಸಿದೆ ಅಂತ ನಾರ್ಮಲಿ ನಡೀತಾ ಇದೆ. ಇರಾನ್ ಕೂಡ ತನ್ನ ಹಲವಾರು ಡ್ರೋನ್ಗಳನ್ನ ಬಿಡ್ತಾ ಇದೆ. ಆಗ ಇಸ್ರೇಲ್ ಅದನ್ನ ತಡೆದು ಕೆಲವನ್ನ ನಿರ್ನಾಮ ಮಾಡಿರೋದು, ಕೆಲವು ಗುರಿಯನ್ನು ತಲುಪಿರೋದು ಕೂಡ ಇದೆ. ಸೊ ಈಗ ನೀವೇನು ನೋಡ್ತಿದ್ದೀರಿ, ಇದು MQ-9 ಡ್ರೋನ್. ಈ ಡ್ರೋನನ್ನು ಹೊಡೆದು ಹಾಕಿದ್ದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಮುಂದುವರೆದಂತಹ ದಾಳಿಯಲ್ಲಿ ಮತ್ತಷ್ಟು ಕಡೆಗಳಲ್ಲಿ ಅಟ್ಯಾಕ್ಗಳನ್ನು ನಡೆಸಲಾಗ್ತಾ ಇದೆ. ನಿರ್ದಿಷ್ಟ ಗುರಿಗಳನ್ನು ತಪ್ಪಿಸುವಲ್ಲಿ ಕ್ಷಿಪಣಿಗಳು ಕೂಡ ಅಷ್ಟೇ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇರೋದನ್ನ ಗಮನಿಸಬಹುದು. ಅದರ ಮುಂದುವರೆದ ಭಾಗವಾಗಿ ಇರಾನ್ನ ಕ್ಷಿಪಣಿ MQ-9 ಡ್ರೋನ್ ಅನ್ನ ಹೊಡೆದು ಹಾಕಿದೆ. ಸದ್ಯ ಅಮೆರಿಕ ತನ್ನ ಎಲ್ಲ ಪ್ರಯೋಗಗಳನ್ನು ಮುಂದುವರಿಸಿದೆ. ಹಲವಾರು ರೀತಿಯ ಯುದ್ಧ ವಿಮಾನಗಳನ್ನು ಈ ಯುದ್ಧದಲ್ಲಿ ಬಿಡ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಕೆಲವನ್ನ ಈಗಾಗಲೇ ಅಮೆರಿಕ ಕಳ್ಕೊಂಡಿದೆ, ಯುದ್ಧ ವಿಮಾನಗಳನ್ನು, ಡ್ರೋನ್ಗಳನ್ನು. ಸದ್ಯ ಇರಾನ್ ಕೂಡ ಅದೇ ರೀತಿಯಾದಂತಹ ನಾಶವಾಗಿರ್ತಕ್ಕಂತಹ ಪರಿಸ್ಥಿತಿ, ತನ್ನ ನೆಲೆಗಳನ್ನು ಕೂಡ ಈಗಾಗಲೇ ಕಳ್ಕೊಂಡಿದೆ. ಹೀಗಿದ್ದೂ ಕೂಡ ಯುದ್ಧ ಮುಂದುವರಿಸುವಂತಹ ಹುಮ್ಮಸ್ನಲ್ಲಿ ಇರಾನ್ ಇದೆ. ಅಮೆರಿಕ ಕದನ ವಿರಾಮದ ಪ್ರಸ್ತಾಪ ಮಾಡ್ತಾ ಇದೆ, ಮಗದೊಂದು ಕಡೆಯಲ್ಲಿ ಯುದ್ಧವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಇಬ್ಬರ ನಡೆಯಿಂದಾಗಿ ಹಲವರು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಆಗ್ತಾ ಇರುವಂತಹ ಪರಿಸ್ಥಿತಿ ಅಂತೂ ಹೇಳತ್ತಿರೋದು.